ಕೃಷ್ಣಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿರೋದು ನಮ್ಮನ್ನ ಗೌತಳ್ಳಿ ಕಿರಣ್ ತೋಟ ಅಂತೆ ಹೋಗಿ ಅಬ್ಸರ್ವ್ ಮಾಡಿ ಏನು ಭಾರಿ ಕೇಳ್ಬಿಟ್ಟಿದ್ದೀನಿ ಅಣ್ಣನ ಕೇಳಿ ಹೋಗೋಣ ಹೆಂಗಿದೆ ನೋಡಿ ಹಾಂ ಇದು ಯಾರು ಕಿರಣ್ ಅಂತಲ್ಲ ಕಿರಣ್ ಗೌತಮ್ ಓ ಮೈ ಗಾಡ್ ನೋಡಿಲಿ ನೋಡಿಲ್ಲ ಹಿಂಗೆ ಹೋಗ್ಬರೋಣ ನಮ್ಮ ರೌಂಡ್ ಒಳಗೆ ನೋಡಿಲಿ ಹಾಂ ಬಂದೆ ಇಲ್ಲಿ ನೋಡಿ ಎಲ್ಲಿದೆ ಹಿಂಗೆ ನೋಡಿ ಫುಲ್ ಅರೇಬಿಕಾ ಇಲ್ಲಿ ನೋಡಿ ಸುತ್ತ ಕಿರಣ್ ಇಂಟ್ರೊಡ್ಯೂಸ್ ಮಾಡೋಣ ಕಿರಣ್ ಅಂತ ಆಗಿಲ್ಲ ಹೇಳ್ತೀವಿ ಇವರೇ ಬಂದು ಕಿರಣ್ ಹಾಯ್ ಕಿರಣ್ ಏನು ಸಮಾಚಾರ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಏಕರಿಗೆ ಚೀಲ 30 bags ಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಸಖತ್ ಜನ ಕೇಳ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಡೆ ಸೀಟ್ಸ್ ಇದ್ರೆ ಹೇಳಿ ನಮಗೆ ಅಂತ ನೀವೆಲ್ಲ ಕೊಡ್ಬೋದಾ ಈ ಸೀಟ್ ಜನ ಕೊಡ್ತೀರಾ ನೀವು ಅಂದ್ರೆ ಇದು 10 years ಒಳಗಡೆ ಇರೋದ್ರಿಂದ ಸೀಟ್ಸ್ ಬೇಡ ಅನ್ಕೊಂಡಿದ್ದೀನಿ ನಾನು ಮೆಚುರಿಟಿ ಇರಲ್ಲ ಬೇರೆಯವ್ರು ಕೊಟ್ಬಿಟ್ಟು ಸುಮ್ಮನೆ ಅವ್ರ ಲೈಫ್ನ ನಾವು ಯಾಕೆ ಹಾಳು ಮಾಡೋದು ಅನ್ನೋ ಲೆಕ್ಕದಲ್ಲಿ ಎಷ್ಟು ಟನ್ ಹೇಳಿ ನೀವು 750 kg 750 kg ಎಷ್ಟು ಡೀಸೆಲ್ ಎಷ್ಟು ಖರ್ಚು ಬರ್ತಾ ಇದೆ ಒಂದು ಮೂಟೆಗೆ ಒಂದು 300 ಇಂದ 400 ರೂಪಾಯಿ ಖರ್ಚು ಬರ್ತಾ ಇದೆ ಸೋಲಾರ್ ಕರೆಂಟ್ ಎಲ್ಲ ಸೇರಿ ಬರ್ತಾ ಇದೆ ಇವತ್ತೊಂದು ತೋಟ ವಿಸಿಟ್ ಮಾಡಿದ್ದೆ ಮಚ್ಚ ಇಲ್ಲಿ ಗೌತಳ್ಳಿಲಿ ಚೆನ್ನಾಗಿತ್ತು ಅರೇಬಿಕಾ ಪ್ಲಾಂಟೇಶನ್ ಕಿರಣ್ ಅಂತ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ 30 bags ಎಸ್ಟಿಮೇಟು ಪರ್ ಏಕರ್ ಹೆಂಗಿದೆ ಹೆಂಗಿದೆ ಸಖತ್ತಾಗಿದೆಲ್ಲ ನೋಡಿಲಿ ಈ ತರ ಇದು ಯಾವ್ದೋ ಗಿಡ ಅದು ಚಂದ್ರ ಹೇಮಾವತಿ ಇಲ್ಲ ಎಲ್ಲೋ ಕೆಳಗಡೆ ಇದೆಯಲ್ಲ ಮರೆ ವೆಯ್ಟ್ ಜಾಸ್ತಿ ರೆಕ್ಕೆಲ್ಲ ಬಾಡ ಬಗ್ಗೋಗ್ಬಿಟ್ಟಿದೆ ವೆಯ್ಟ್ ಜಾಸ್ತಿ ಹಲೋ ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್ ಬನ್ನಿ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ ಇದು ಹೆಂಗೆ ಗ್ರೋಸ್ ಬಂದ್ಬಿಟ್ಟು ನಮ್ಗೊಂಥರ ಮೀಟಪ್ ಪಾಯಿಂಟ್ ಆಗ್ಬಿಟ್ಟಿದೆ ನಮಗೆಲ್ಲ ಕೃಷ್ಣಣ್ಣ ನಮಗೂ ಫಯಾಜಿಗೆ ನಯಾಜ್ಗೆಲ್ಲ ಕೃಷ್ಣಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿರೋದು ನಮ್ಮನ್ನ ಕಿರಣ್ ತೋಟ ಗೌತಳ್ಳಿ ಕಿರಣ್ ತೋಟ ಅಂತೆ ಹೋಗಿ ಅಬ್ಸರ್ವ್ ಮಾಡಿ ಏನು ಭಾರಿ ಕೇಳ್ಬಿಟ್ಟಿದ್ದೀನಿ ಅಣ್ಣನ ಕೇಳಿ ಹೋಗೋಣ ಬನ್ನಿ ನಯಾಜ್ ಹೋಗೋಣ ಫಸ್ಟ್ ಬನ್ನಿ ಅಣ್ಣ ಯಾರು ಒಂದರಲ್ಲಿ ಹೋಗೋಣಲ್ಲ ಬನ್ನಿ ಈಗ ಬಂದಿದ್ದೀವಿ ಇಲ್ಲಿ ಅದೇ ಅಣ್ಣ ಹೇಳಿದ್ರು ಬನ್ನಿ ತೋರಿಸ್ತೀನಿ ಅಂತ ಅಣ್ಣನೇ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ನಿನ್ನ ಗಿಡ ಹೆಂಗೆ ಇರುತ್ತೆ ಅದು ಮಾತಾಡೋದಂಗಿಲ್ಲ ಅಣ್ಣ ನೋಡಿ ಅಣ್ಣ ಹೇಮಾವತಿ ಅಲ್ಲ ಹೆಂಗಿದೆ ನೋಡಿ ಹಾಂ ಇದು ಯಾರು ಕಿರಣ್ ಅಂತಲ್ಲ ಕಿರಣ್ ಗೌತಳ್ಳಿ ಕಿರಣ್ ಅಂತ ಅವ್ರು ಬಂದಿಲ್ಲ ಅವ್ರು ಬರ್ತಾರೆ ಅಂದ್ರೆ ಈಗ ಬರ್ತೀನಿ ನಾವು ಲೇಟ್ ಆಗುತ್ತೆ ಅಂತ ನಾವೇ ಬಂದ್ವಿ ಇಲ್ಲಿ ನೋಡಿಲ್ಲ ಹೆಂಗಿದೆ ಅಂತ ಓ ಮೈ ಗಾಡ್ ನೋಡಿಲಿ ಸಕಾಗಿದೆ ಅಣ್ಣ ಏ ಕ್ವಾಲಿಟಿನೇ ಭಾರಿ ಜ್ವರ ಇದೆಯಾ ಅಂತ ಸೈಜು ಹಾಂ ಸೈಜ್ ಜಾಸ್ತಿ ಅಲ್ಲ ನೋಡಿ ಹೆಂಗಿದೆ ಅಂತ ವೆರಿ ನೈಸ್ ಬನ್ನಿ ಹಾಗೆ ಈ ಸತಿ ಎಸ್ಪೆಷಲಿ ಅರೇಬಿಕಾ ಅಂತೂ ಭಾರಿ ಚೆನ್ನಾಗಿದೆ ಅಣ್ಣ ಇದು ಸೆಟ್ಟಿಂಗ್ಸ್ ಅಂತೂ ಭಾರಿ ಜೋರ ಇದೆಲ್ಲ ಮಾತ್ರ ಇದು ವರ್ಷ ಈ ಏರಿಯಾದಲ್ಲಿ ನಮ್ಮ ಚಿಕ್ಕನಳ್ಳಿ ಏರಿಯಾದಲ್ಲಿ ಅರೇಬಿಕಾ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಹೌದು ವಿಶೇಷವಾಗಿ ಹೌದು ಅದೇ ರೀತಿ ರೋಬಸ್ಟೇ ಇಲ್ಲ ರೋಬಸ್ಟೇ ಲಾಸ್ಟ್ ಇಯರ್ ಒಂದು 60% ಇರ್ಬೋದು ಹೌದು ಅರೆ ಅರೇಬಿಕಾ ಮಾತ್ರ ಸೂಪರ್ ಆಗಿದೆ ಮತ್ತೆ ನೆಕ್ಸ್ಟ್ ಇಯರ್ಗೂ ಚಿಗುರು ಚೆನ್ನಾಗಿದೆ ಹೌದು ಮತ್ತೆ ಇನ್ನೊಂದು ಏನಾಗುತ್ತೆ ಅಣ್ಣ ಸೀಟ್ ಸೆಲೆಕ್ಷನ್ಸ್ ಒಂದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಸೀಟ್ ಸೆಲೆಕ್ಷನ್ಸ್ ಎಷ್ಟೋ ಜನ ನಂಗೆ ಫೋನ್ ಮಾಡಿದ್ರು ಸೀಟ್ಸ್ ಎಲ್ಲ ನೀವೆಲ್ಲ ಹೋಗ್ತಾ ಇರ್ತೀರ ನೋಡಿದ್ರೆ ಹೇಳಿ ಸೀಟ್ ಸೆಲೆಕ್ಷನ್ ಇದು ಒನ್ ಆಫ್ ದ ಬೆಸ್ಟ್ ವೆರೈಟಿ ಅಂತ ಹೇಳ್ಬೋದು ಇದು ಬಿಟ್ಟರೆ ಕೃಷ್ಣಣ್ಣ ಸೈಡಲ್ಲೂ ನೋಡಿದ್ದೆ ಅವ್ರ ತೋಟದಲ್ಲಿ ಇಲ್ಲಿ ನಂದಿಪುರದಲ್ಲಿ ಅದು ಭಾರಿ ಚೆನ್ನಾಗಿತ್ತು ಆದರೆ ಕೃಷ್ಣಣ್ಣ ಸೀಟ್ಸ್ ಕೊಡ್ತೀರಣ್ಣ ಪಾಪ 1 kg 2 kg ಕೊಡ್ಬೋದು ಕೃಷ್ಣಣ್ಣ ನಂಬರ್ ಕೊಟ್ಟರೆ ನಾಳೆ ಕೂರಕ್ಕೆ ನಿಲ್ಲಕ್ಬಿಡಲ್ಲ ಕೃಷ್ಣಣ್ಣನಿಗೆ ಹಿಂಗೆ ಫೇಸ್ ಹೆಂಗಿದೆ ನೈಸ್ ಸೀಟ್ ಕ್ವಾಲಿಟಿ ಎ ಗ್ರೇಡ್ ಕ್ವಾಲಿಟಿ ಮೇಯ್ನು ಎ ಗ್ರೇಡ್ ಕ್ವಾಲಿಟಿ ನೋಡಿ ಇಲ್ಲಿ ಹೆಂಗಿದೆ ಅಂತ ನೋಡಿ ಎ ಸೈಜ್ ನೋಡಿ ಹೆಂಗಿದೆ ನೋಡಿ ಇಲ್ಲಿ ಹೌದು ನೋಡಿ ಇಲ್ಲಿ ಸೂಪರ್ ಆಗಿದೆ ಮಾತ್ರ ನೋಡಿ ಇಲ್ಲಿ ಹಿಂಗೆ ಹೋಗ್ಬರೋಣ ನಮ್ಮ ರೌಂಡ್ ಒಳಗೆ ನೋಡಿ ಹಾಂ ಬಂದೆ ಇಲ್ಲಿ ನೋಡಿ ಎಲ್ಲಿದೆ ಹಿಂಗೆ ನೋಡಿ ಫುಲ್ ಅರೇಬಿಕಾ ಇಲ್ಲಿ ನೋಡಿ ಸುತ್ತ ಭಾರಿ ಜೋರಾಗಿದೆ ಮಾತ್ರ ಇಲ್ಲಿ ಬಂದಿದ್ದಕ್ಕೂ ಒಂದು ಒಳ್ಳೆ ನೋಡೋಕೆ ಸಿಕ್ತು ಅರೇಬಿಕಾ ನೋಡಿ ನೋಡಿ ಹಿಂಗೆ ಹೋದಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗಿದೆ ಅಂತ ನೈಸ್ ಭಾರಿ ಚೆನ್ನಾಗಿದೆ ಮಾತ್ರ ಇಲ್ಲಿ ನೋಡಬೇಕಾಗಿದ್ದು ನೈಸ್ ಇಲ್ಲಿ ನೋಡಿ ಹೆಂಗಿದೆ ಅಂತ ಇಲ್ಲಿ ಬಂಚ್ ಗ್ಯಾಪೇ ಇಲ್ಲ ನೋಡಿ ಈ ಥರ ಇರಬೇಕು ಸೆಲೆಕ್ಷನ್ ಆಫ್ ಸೀಡ್ಸಲ್ಲಿ ಮಾಡಬೇಕಾದ್ರೆ ಈ ಥರ ಇರಬೇಕು ಮತ್ತು ಹ್ಯಾಂಡ್ಲಿಂಗ್ ಅಷ್ಟೇ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ಗ್ಯಾಪೇ ಇಲ್ಲ ಇದು ನೋಡಿ ಲೆಂತ್ ನೋಡಿ ಗ್ಯಾಪೇ ಇಲ್ಲ ಇದು ಹೌದು 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 ಭಾರಿ ಚೆನ್ನಾಗಿದೆ ನೋಡ್ಬೋದು ಬನ್ನಿ ಫಸ್ಟ್ ಕಿರಣ್ ಇಂಟ್ರೊಡ್ಯೂಸ್ ಮಾಡೋಣ ಕಿರಣ್ ಅಂತ ಆಗಿಲ್ಲ ಹೇಳ್ತೀವಿ ಇವರೇ ಬಂದು ಕಿರಣ್ ಹಾಯ್ ಕಿರಣ್ ಏನು ಸಮಾಚಾರ ಮತ್ತೆ ಚೆನ್ನಾಗಿದ್ದೀರಾ ಹೆಂಗಿತ್ತು ಈ ಸತಿ ಕ್ರಾಪ್ ಎಲ್ಲ ಭಾರಿ ಚೆನ್ನಾಗಿದೆ ನೋಡ್ತಾ ಇದ್ದೀವಿ ಅಲ್ಟಿಮೇಟ್ ಇದೆ ಅರೇಬಿಕಾ ಅಂತೂ ಇದು ಎಷ್ಟು ರೌಂಡ್ ಆಗಿದೆ ಅಂತ ಹೇಳಿದ್ವಿ ನೀವು 3 ರೌಂಡ್ ಆಗಿದೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಏಕರಿಗೆ ಚೀಲ 30 bags ಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಇದೆ ಮತ್ತು ನಿಮಗೆ ಗ್ರೇಡ್ ಸೈಜು ಭಾರಿ ಚೆನ್ನಾಗಿ ಎ ಗ್ರೇಡು ಸಿಕ್ಕಾಬಟ್ಟೆ ಅಲ್ಲೊಂದು ಸೈಜ್ ಅಂತೂ ಭಾರಿ ಚೆನ್ನಾಗಿತ್ತು ಈಗ ಡ್ರೈಯರ್ ಮಾಡ್ತಿದ್ದೀರಾ ಡ್ರೈಯರ್ ಇವತ್ತು ಮಾಡಿಲ್ಲ ಬಟ್ ಡ್ರೈಯರಲ್ಲೇ ಡ್ರೈಯಿಂಗ್ ಮಾಡ್ತಾ ಇದ್ದೀರಾ ಓಕೆ 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 ನೋಡಿ
ಏನಂತಂದರೆ ಸ್ವಲ್ಪ ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಸ್ವಲ್ಪ ನಿಮಗೆ ಸನ್ಲೈಟ್ ಡಿಮ್ ಆಗ್ತಾ ಬಂದಿದೆ. ಆದರೂ ಅಲ್ಟಿಮೇಟ್ ಆಗಿದೆ, ಕಾಣಿಸ್ತಿದೆ ನೋಡಿ ನೋಡಿ ಇಲ್ಲೆಲ್ಲ ಟ್ರ್ಯಾಕ್ಲಿ ನೋಡಬೇಕು. ಇಲ್ಲಿ ನೋಡಿ ಒಂದು ಈ ಸತಿ ಎಷ್ಟು ರೌಂಡ್ ಗೊಬ್ಬರ ಕೊಟ್ಟಿದ್ರಿ ಇದಕ್ಕೆ? 5 ರೌಂಡ್ ಕೊಟ್ಟಿದ್ದೀನಿ. ಫಾಲಿಯರು ಫಾಲಿಯರ್ 2 ರೌಂಡ್. 2 ರೌಂಡು. ಫಾಲಿಯರ್ 2 ರೌಂಡು. ಹಾಂ, ಇದು ಫಂಗಿಸೈಡ್ 2 ರೌಂಡ್. 2 ರೌಂಡು. ನ್ಯೂಟ್ರಿಯನ್ ಸೆಕೆಂಡ್ರಿ ಏನು ಕೊಟ್ಟಿದ್ರು? ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಯಾವುದು? ಯಾರದು? ಕ್ಯಾಲ್ಸಿಯಂ ನೈಟ್ರೇಟ್. ಕ್ಯಾಲ್ಸಿಯಂ ನೈಟ್ರೇಟ್. ಇದು ಕೊಟ್ಟಿದ್ದೀರಾ? ಯಾವುದಪ್ಪ ಸೋನೆಟ್ ಕೊಟ್ಟಿದ್ದೀರಾ? ಪೊಟ್ಯಾಷಿಯಂ ಸೋನೆಟ್ ಎಲ್ಲ ಕೊಟ್ಟಿದ್ದೀರಾ? ಪೊಟ್ಯಾಷಿಯಂ ಸೋನೆಟ್ ಕೊಡಲಿಲ್ಲ, ನಾನು ಇದ್ರದ್ದು ಒಲಾಗ್ರದ್ದು ಯೂಸ್ ಒಳಗಿರೋದು. ಒಲಾಗ್ರದ್ದು. ಓ ವೆರಿ ನೈಸ್. ಇನ್ನು ನೋಡಿ ಹಿಂಗಿದೆ 5x5. 5x5. ಕಿರಣ್, ಈಗ ಎಷ್ಟು ವರ್ಷ ಪ್ಲಾಂಟ್ಸ್ ಗಿಡ ಎಲ್ಲ ಇದು ಇದೆಲ್ಲ? 10 years ಪ್ಲಾಂಟ್ ಇದು. ಹಾಂ, 2015 ಅಲ್ಲಿ ಪ್ಲಾಂಟ್ ಹೌದಾ? ಮಾಡಿದ್ದು. ಈಗ ಏನು ಗೊತ್ತಾ, ಸಖತ್ ಜನ ಕೇಳ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಡೆ ಸೀಡ್ಸ್ ಇದ್ರೆ ಹೇಳಿ ನಮಗೆ ಅಂತ. ನೀವೆಲ್ಲ ಕೊಡ್ಬೋದಾ? ಈ ಸೀಡ್ಸ್ ಜನ ಕೊಡ್ತೀರಾ ನೀವು? ಅಂದ್ರೆ ಇದು 10 years ಒಳಗಡೆ ಇರೋದ್ರಿಂದ ಸೀಡ್ಸ್ ಬೇಡ ಅನ್ಕೊಂಡಿದೀನಿ ನಾನು. ಕೊಡೋದು ಬೇಡ ಅಂತ. ಮೆಚುರಿಟಿ ಇರಲ್ಲ, ಬೇರೆಯವ್ರಿಗೆ ಕೊಟ್ಬಿಟ್ಟು ಸುಮ್ಮನೆ ಅವ್ರ ಲೈಫ್ನ ನಾವು ಯಾಕೆ ಹಾಳು ಮಾಡೋದು ಅನ್ನೋ ಲೆಕ್ಕದಲ್ಲಿ ಬೇಡ ಅಂತ. 100 ಪಾಯಿಂಟ್ ಅಟ್ಲೀಸ್ಟ್ ಒಂದು 13-14 years ಆದ್ರೂ ಎಕ್ಸಾಕ್ಟ್ಲಿ ನೋಡಿ, ಅದು ಪಾಯಿಂಟ್. ಅದು ಅವ್ರು ಹೇಳಿದ್ದು ಒಂದು ಒಳ್ಳೆ ಪಾಯಿಂಟು ನಿಜವಾಗ್ಲೂ. ಅದನ್ನೆಲ್ಲ ನೋಡ್ಕೊಂಬಿಟ್ಟು ಮಾಡಬೇಕು. ಮತ್ತು ನನಗೇನು ಇಷ್ಟ ಆಯಿತು ಅಂತಂದರೆ ಅರೇಬಿಕಾ ಈ ಥರ ಮಳೆಯಲ್ಲೂ ಈ ಥರ ಸೇವ್ ಆಗಿ ಈ ಥರ ಉಳಿಸ್ಕೊಂಡಿರಲ್ಲ. 30-35 ಬ್ಯಾಗ್ಸ್ ಅಂತ ಏನು ಕಮ್ಮಿನಾ? ಹಾಂ, ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದೀರಾ ಮಾತ್ರ. ಮತ್ತು ಡ್ರೈಯರ್ ಹಾಕಿದ್ದೀರಾ ಅಂತ ಹೇಳಿದ್ರು, ತುಂಬ ಖುಷಿ ಆಯಿತು. ನೀವು ಭಾರಿ ಚೆನ್ನಾಗಿ ಮಾಡ್ತಾಯಿದ್ದೀರಾ ಮಾತ್ರ. ಆಲ್ ದ ಬೆಸ್ಟ್. ಹಾಂ, ತುಂಬ ಖುಷಿ. ಆದರೆ ನಾವೇನಂತಂದ್ರೆ ರಾತ್ರಿ ಬಂದ್ಬಿಟ್ವಿ, ಭಾರಿ ಲೇಟಾಗಿ ಬಂದ್ವಿ ನೋಡಿ, ಸಿಗ್ತಾ ಇಲ್ಲ ಲೈಟಿಂಗ್ಸ್ ಎಲ್ಲ. ನೋಡೋಣ ಬನ್ನಿ, ಈಗ ಡ್ರೈಯರ್ ತೊಗೋಣ ನೆಕ್ಸ್ಟ್ ಟೈಮ್ ಬಂದಾಗ. ಚೆನ್ನಾಗಿದೆ ಮತ್ತು ಇದೆ ಹೇಮೋತಿ ಅಲ್ಲ. ಬನ್ನಿ, ಈಗ ಏನಂತಂದರೆ ಈಗ ನೆಕ್ಸ್ಟಿಗೆ ಎಲ್ಲರೂ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕಾಫಿ ಪ್ಲಾಂಟ್. ಅದೊಂದು ಭಾರಿ ಒಳ್ಳೆ ವಿಚಾರ. ಇವ್ರು ಬಂದ್ಬಿಟ್ಟು ನೋಡಿ ಡ್ರೈಯರ್ ಹಾಕೊಂಡಿದ್ದಾರೆ. ಎಷ್ಟು ವರ್ಷ ಡ್ರೈಯರ್ ಹಾಕಿ? ಈ ವರ್ಷ ಹಾಕಿರೋದು. ಏನು ಅನ್ಸುತ್ತೆ ನೀನು ಫಸ್ಟ್ ಡ್ರೈಯರ್ ಹಾಕ್ಸಿದ್ಕೆ? ಏನು ಅನ್ಸುತ್ತೆ? ಫಸ್ಟು ತುಂಬಾ ಜನ ನನ್ಗೆ ಹೇಳಿದ್ರು ಇದು ಬರುತ್ತೆ, ಏನು ಸ್ಮೋಕ್ ಬರುತ್ತೆ, ಒಣಗಲ್ಲ, ಓವರ್ ಡ್ರೈ ಆಗುತ್ತೆ, ಬೇಗ ಒಣಗಲ್ಲ ಅಂತ ಹೇಳಿದ್ರು. ಬಟ್ ಈಗ ನಾನೀಗ ಒಂದು 100-150 ಚೀಲ ಬ್ಯಾಗ್ 105 ಬ್ಯಾಗ್ನ ಇದರಲ್ಲೇ ಒಣಗಿಸಿದ್ದೀನಿ. ಅದೇ ಯಾವುದೇ ತರದ ಪ್ರಾಬ್ಲಮ್ ಆಗಿಲ್ಲ. ನಾವು ಸೌದೆ ಯಾವ ತರ ಹಾಕ್ತಿವಿ ಅದ್ರ ಮೇಲೆ ಡಿಪೆಂಡ್. 7-7:30 ಗಂಟೆಗೆ ಕಾಫಿ ಡ್ರೈ ಆಗುತ್ತೆ. ಇದು ಎಷ್ಟು ಟನ್ ಹೇಳಿ ನೀವು? 750 kg. 750 kg. ಎಷ್ಟು ಡೀಸೆಲ್, ಎಷ್ಟು ಖರ್ಚು ಬರ್ತಾ ಇದೆ ಒಂದು ಮೂಟೆಗೆ? ಒಂದು 300-400 ರೂಪಾಯಿ ಖರ್ಚು ಬರ್ತಾ ಇದೆ. ಸೌದೆ ಕರೆಂಟ್ ಎಲ್ಲ ಸೇರಿ ಬರ್ತಾ ಇದೆ. ಆದ್ರೆ ನಿಮಗೆ ಏನಂತಂದ್ರೆ ಒಂದಿನದೊಳಗೆ ಬರ್ತಾ ಇದೆ. ಒಂದಿನದೊಳಗಡೆ ಕಾಫಿ ಡ್ರೈ ಆಗ್ತದೆ. ಟೆನ್ಷನ್ ಇಲ್ಲ ಕಣ, ಟೆನ್ಷನ್ ಇಲ್ಲ. ಕಣದಲ್ಲಿ ಜನ ಬರಲ್ಲ ಅನ್ನಂಗಿಲ್ಲ. ಮಳೆ ಬಂತು ಅಂದ್ರೂ ತೊಂದರೆ ಇಲ್ಲ. ಹೌದು, ಆರಾಮಿದೆ. ಈಗ ಎಲ್ಲರೂ ಡ್ರೈಯರ್ ನೋಡ್ತಿರ್ಬೋದು. ಕೃಷ್ಣಣ್ಣ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಹಾಕಿದ್ದೀರಾ ಡ್ರೈಯರ್? 10 ವರ್ಷದಿಂದನೇ ಡ್ರೈಯರ್ ಹಾಕಿದ್ದಾರೆ. ಹರಿಯಾಣದು ಅಂಬಾಲದ ಡ್ರೈಯರ್. ಅದು ಮ್ಯಾನುವಲ್. ಹೌದು, ಡೀಸೆಲ್ ಬರ್ನರ್. ಹೌದು. ಇದೇನೋ ಪ್ಲಾನಿಂಗ್, ಅಪ್ಗ್ರೇಡ್ ಪ್ಲಾನಿಂಗ್ ಇದೆಯಾ ಈಗ? ಅಪ್ಗ್ರೇಡ್ ಅಂದ್ರೆ ಇವಾಗ ಮ್ಯಾನುವಲ್ ಆದ್ರಿಂದ ಹೌದು ಸ್ವಲ್ಪ ಕೈ ಕೊಡ್ತಲೇ ಇರಬೇಕು. ಮತ್ತೆ ಇನ್ನೊಂದೇನು ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಅದು ಕಲರ್ ಶಾರ್ಟರ್ ತಂದಿದ್ದಾರೆ. ಅದು ಯಾವಾಗ ನಮ್ಗೆ ತೋರಿಸ್ತಾರೆ ಗೊತ್ತಿಲ್ಲ ಕೃಷ್ಣಣ್ಣ. ಈಗ ನೆಕ್ಸ್ಟ್ ಬಂದಾಗ ಕಲರ್ ಶಾರ್ಟರ್ ಕಾಫಿನ ಹಣ್ಣನ್ನ ಸ್ಪೆಷಾಲಿಟಿ ಕಾಫಿಗೆ ಮಾಡ್ತಾ ಇದ್ದಾರೆ. ಸೂಪರ್. ಏನು ಅನಿಸ್ತು ನಯಸ್ ನಿಮಗೆ? ತುಂಬಾ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಹೌದು, ನಿಜವಾಗ್ಲು ಸ್ಪೇಸ್ ಕನ್ಸ್ಯೂಮ್ಷನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೌದು, ಭಾರಿ ಚೆನ್ನಾಗಿದೆ. ಸ್ವಲ್ಪ ತೋರಿಸಿ. ಇದು ಆಲ್ಮೋಸ್ಟ್ ನಾವು ಎಲ್ಲ ವ್ಲಾಗಲ್ಲಿ ತೋರಿಸಿದ್ದೀನಿ ಆ ಟೈಮಲ್ಲಿ. ಆದ್ರೂ ನೋಡಿ, ಇವ್ರದ್ದು ಪ್ಲಾಂಟರ್ಸ್ ತಗೊಳ್ಳೋಣ. ನೋಡಿ ಇಲ್ಲಿ ನೋಡಿ, ಇದು ನೋಡಿ, ಇದು ವರ್ಟಿಕಲ್ ತಿರ್ಗೋದಲ್ಲ, ಇದು ರೊಟೇಷನ್. ಇದೇನಂತಾರೆ ನಿಮಗೆ ಆಟೋಮೆಟಿಕ್ ಆಗಿ ಹೀಟ್ ಆದಾಗ ತಿರುಗಬೇಕು ಅನ್ಬೇಕು ನೋಡಿ, ರೊಟೇಷನ್ ಆಗುತ್ತೆ ಇದು. 40 ಮಿನಿಟ್ ಸೆಟ್ ಮಾಡಿ. ಹೌದೌದು. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದ್ರದ್ದೇನು ಇನ್ನೊಂದು 750 kg ನಿಮಗೆ 100 kg ಹಾಕೋಬೋದು, 700 kg ಹಾಕೋಬೋದು. ಆದರೆ ವರ್ಟಿಕಲ್ ಬಂದ್ಬಿಟ್ಟು ತಿರುಗುತ್ತಲ್ಲ ನಿಮಗೆ, ಸ್ಪೆಕ್ಟ್ರಮ್ ಅಂತಲ್ಲ ತಿರುಗುತ್ತಲ್ಲ ರೌಂಡಾಗಿ. ಅದೇನಾಗುತ್ತೆ ಅಂತಂದ್ರೆ ನಿಮ್ಗೆ 2 ಟನ್ ಹಾಕಲೇಬೇಕು, ಕಮ್ಮಿ ಹಾಕೋಕ್ಕಾಗಲ್ಲ ಅಲ್ಲ. ಎಷ್ಟು ಬೇಕಾದ್ರೆ ಹಾಕೋಬೋದು. ಇಲ್ಲಿ ನೋಡಿ ಹೆಂಗೆ ವುಡ್ಡು ಮತ್ತು ಎಲೆಕ್ಟ್ರಿಸಿಟಿಲಿ. ನೀವು ಜನ್ರೇಟರ್ಲೇ ಓಡಿಸೋದ ನೀವು? ಕರೆಂಟಲ್ಲಿ. ಓ ವೆರಿ ಜನರೇಟರು. ನೋಡಿಲಿ ಅಣ್ಣ. ಕೃಷ್ಣ ಬರೋದಾ? ಬಾಯ್, ಸಿಗೋಣ. ಹಾಂ, ಬಾಯ್ ಅಣ್ಣ. ನೈಸ್, ಬರಲಾ? ಹಾಂ, ಫೈ ಬರಲಾ? ಸಿಗೋಣ, ಬಾಯ್. ಬನ್ನಿ, ಈಗ ಹೋಗೋಣ. ಈಗ ಡೈರೆಕ್ಟ್ ಹೋಗ್ತಿರೋದು ಮುಡಿಗೆರೆಗೆ. ಈಗ ಬನ್ನಿ, ಭಾರತದ ಮೀಟ್ ಮಾಡೋಕ್ಕೆ ಬಂದಿದ್ದೆ ಮುಡಿಗೆರೆ. ಹೋಗ್ಬಿಟ್ಟು ಒಳ್ಳೆ ಚಿಕನ್ ಗ್ರಿಲ್ಲು ನೋಡಿದೆ. ಏನೋ ಪಾರ್ಥ ಇಂಡೋನೇಷ್ಯಾ ಮುಗಿಸ್ಮೇಲೆ ಸಿಕ್ಕೇ ಇಲ್ಲಲ್ಲ. ನೋಡಿ, ಇವತ್ತು ಇವ್ನು ಟ್ರೀಟ್ ಇದ್ದಿದ್ದು ಪಾರ್ಥಂದು, ನೆಕ್ಸ್ಟ್ ನಮ್ಮ ಟ್ರೀಟು. ಮತ್ತೇನಮ್ಮ ಸಮಾಚಾರ? ಹೇಳ್ಬೇಕಾಗತ್ತೆ. ಹೆಂಗಿತ್ತು ಇಂಡೋನೇಷ್ಯಾ? ಚೆನ್ನಾಗಿತ್ತು. ಓಕೆ ಅನಿಸ್ ಬಾಯ್, ಬರಲಾ? ಬಾಯ್. ಬರೀ ಈಗ ಹೋಗ್ತಾ ಇದ್ದೀವಿ. ಈಗ ಒಂದು ಇವತ್ತೊಂದು ತೋಟ ವಿಸಿಟ್ ಮಾಡಿದ್ದೆ ಮಚ್ಚ. ಇಲ್ಲಿ ಗೌತಳ್ಳಿಲಿ ಚೆನ್ನಾಗಿತ್ತು. ಅರೇಬಿಕಾ ಪ್ಲಾಂಟೇಶನ್. ಕಿರಣ್ ಅಂತ. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. 30 bags ಎಸ್ಟಿಮೇಟು ಪರ್ ಏಕರು. ಹೆಂಗಿದೆ ತೆಗೆದು ನೋಡು, ಇದರಲ್ಲಿದೆ
ಮೊಬೈಲಲ್ಲಿ ಎಂಥದ್ದು ಹಿಂಗ್ ಹಿಡಿದಿದ್ಯಲ್ಲ ಮರ ಹೆಂಗಿದೆ ಸಕತ್ತಾಗಿದೆಯಲ್ಲ ನೋಡಿಲಿ ಈ ತರ ಹ್ಮ್ ಇದು ಯಾವ್ದೋ ಗಿಡ ಅದು ಚಂದ್ರ ಹೇಮಾವತಿ ಹೇಮಾವತಿ ಇಲ್ಲ ಹ್ಮ್ ಎಂತ ಮರ ಈ ತರ ಹ್ಮ್ ನೋಡಿ ಪಾಸ್ ನನ್ನ ರಿಯಾಕ್ಷನ್ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ ನೋಡಿಲ್ಲ ಇಲ್ಲಿ ನೋಡಿಲ್ಲ ಇದೆಲ್ಲ ಕುಯ್ದಿರೋದು 3 ರೌಂಡ್ ಆಗಿದೆ ಕುಯ್ದು ಎಂಥದ್ದು ಇಷ್ಟು ಈ ತರ ಎಂತದ ಮರ ಈ ತರ ನೋಡ ಈ ತರ ಹಿಡಿದಿದೆಯಲ್ಲ ಇದು ಏನೋ ಇದು ಹ್ಮ್ ಎಲ್ಲ ಕೆಳಗಡೆ ಇದೆಯಲ್ಲ ಮರ ವೆಯ್ಟ್ ಜಾಸ್ತಿ ಹೇಗೆ ರೆಕ್ಕೆಲ್ಲ ಬಾಡ ಬಗ್ಗೋಗ್ಬಿಟ್ಟಿದೆ ವೆಯ್ಟ್ ಜಾಸ್ತಿ ಅಮ್ಮ ಸಖತ್ತಾಗಿದೆ ಅದು ತೋಟ ಇದು ಅಲ್ಲ ಹ್ಮ್ ಟ್ರೈ ಬನ್ನಿ ಕೋಣೆಗೆ Know that they ride or die. I keep boys.